ಅವನಂತ ಜನ ಇಲ್ಲಿ ಎಲ್ಲರ ಹತ್ರ ಕೇಳಿ ಧಕ್ಕೆಯಲ್ಲಿ ಯಾರ ಹತ್ರ ಎಲ್ಲರ ಹತ್ರ ಸ್ನೇಹದಲ್ಲೇ ಇರುವುದು. ಧಕ್ಕೆಯಲ್ಲಿ ಏನಾದರೂ ಜಗಳ ನಡೆದಿತ್ತ ಅಂತೇಳಿ ಇದಕ್ಕಿಂತ ಮುಂಚೆ ಆ ಕಾರಣದಿಂದಾಗಿ ಆಗಿರ್ಬೋದು, ಅವರನ್ನು ಸುಪಾರಿ ಕೊಟ್ಟಿದ್ದಾರೆ. ಹಾಗೆ ಮೀನಿಸ್ ಹರಾಜು ಆಗ್ತದೆ, ಸ್ವಲ್ಪ ಮಾತಾಗ್ತದೆ. ಆ ಮಾತು ನಾವು ಸಾಹೇಬ ಜಗಳ ನನಗೆ ಇವತ್ತು ಬೆಲೆಗೆ ಸಹ ಇದಾಗಿದೆ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾ ರಾಂಪೇಜ್ ಆರೀಫ್ ಮರ್ಡರ್ ಕೇಸ್. ಅದಕ್ಕೆ 7 ಜನ ಆರೋಪಿಗಳನ್ನು ಪೊಲೀಸರು ಕೂಡ ಬಂಧಿಸಿದ್ದಾರೆ. ಈಗ ನಾನು ಮಂಗಳೂರಿನ ದಕ್ಕೆಗೆ ಬಂದು ನಿಂತಿದ್ದೀನಿ. ತುಕ್ಕುಟ್ಟಿನಿಂದ ಹೊರಟಂತಹ ಆರೀಫ್ ಬೆಳಿಗ್ಗೆ 3 ಗಂಟೆಗೆ ದಕ್ಕೆಗೆ ಬರ್ತಾ ಇದ್ದ ಅಂತೇಳಿ. ದಕ್ಕೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದಷ್ಟು ಜನ ಮಂಗಳೂರಿನವರಿಗೆ ಗೊತ್ತಿದೆ, ಕೆಲವರಿಗೆ ದಕ್ಕೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ. ದಕ್ಕೆ ಅಂತ ಹೇಳಿದ್ರೆ ಮೀನು ವ್ಯಾಪಾರ ಮಾಡುವಂತ ಸ್ಥಳ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಅಂತ ಹೇಳಿದ್ರೆ ಈ ಬೋಟ್ ಏನಿದೆ, ಈ ಬೋಟಲ್ಲಿ ಮೀನುಗಳು ಕೂಡ ಬರುತ್ತೆ, ಈ ರೀತಿಯಾಗಿ ನಿಂತ್ಕೊಳ್ಳುತ್ತೆ ಮೀನುಗಳು ಬಂದಂತ ಸಂದರ್ಭದಲ್ಲಿ. ಸೊ ಆ ಬೋಟ್ ಕೂಡ ಬರ್ತಾ ಇದೆ, ಬೋಟ್ ಹೋಗ್ತಾ ಇರುವಂತದ್ದನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಸಾವಿರಾರು ಬೋಟ್ ಕೂಡ ಹೋಗುತ್ತೆ. ಬೆಳಿಗ್ಗೆ 3 ಗಂಟೆ ಅಥವಾ 3:15 4 ಗಂಟೆಗೆ ಮುಂಜಾನೆ ಇಲ್ಲಿಗೆ ಬೋಟ್ ಬಂದು ರೀಚ್ ಆಗುತ್ತೆ. ಇದರಿಂದ ಹೋಲ್ಸೇಲ್ ಆಗಿ ಮೀನನ್ನು ಕೂಡ ಈ ಆರೀಫ್ ತೆಗೆದುಕೊಳ್ತಾ ಇದ್ದ ಅಂತ. ನಂತರದಲ್ಲಿ ಇದೇ ಜಾಗದಲ್ಲಿ ಆರೀಫ್ ಅದನ್ನು ಸೇಲ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಬೇರೆಯವರು ಈಗ ಮನೆಗೆ ತಂದು ಮೀನನ್ನು ಯಾರೆಲ್ಲ ಕೊಡ್ತಾ ಇರ್ತಾರೆ, ರಿಕ್ಷಾದಲ್ಲಿ ಆಗಿರ್ಬೋದು, ಸೈಕಲ್ ಅಲ್ಲಿ ಆಗಿರ್ಬೋದು, ಅಥವಾ ಈ ಬೈಕಲ್ಲಿ ಆಗಿರ್ಬೋದು, ಯಾರೆಲ್ಲ ಮೀನನ್ನು ತಂದು ಮನೆಗೆ ಕೊಡ್ತಾ ಇರ್ತಾರೆ ಅಂಥವರಿಗೆ ಹೋಲ್ಸೇಲ್ ಅಂತ ಹೇಳಿದ್ರೆ 3 ಗಂಟೆಗೆ ಇಲ್ಲಿ ದಕ್ಕೆಗೆ ಬಂದು ಹೋಲ್ಸೇಲ್ ಅಲ್ಲಿ ತೆಗೆದುಕೊಂಡು ಅಂಥವರಿಗೆ 10-20 ರೂಪಾಯಿ ಜಾಸ್ತಿಗೆ ಕೊಡ್ತಾ ಇದ್ದ ಅಂತ. ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದಷ್ಟು ದಕ್ಕೆಯಲ್ಲಿ ಮಾರೋರು ಕೂಡ ಇರ್ತಾರೆ, ಅವರಿಗೆ 10 ರೂಪಾಯಿ 20 ರೂಪಾಯಿ ಜಾಸ್ತಿಗೆ ಕೊಡ್ತಾ ಇದ್ದ ಅಂತೇಳಿ. ನಂತರದಲ್ಲಿ 3 ಗಂಟೆಗೆ ಬಂದ್ರೆ 8 ಗಂಟೆಗೆ ಏನು ಮೀನನ್ನು ಕೂಡ ಪರ್ಚೇಸ್ ಮಾಡಿದ್ರು ಅದನ್ನೆಲ್ಲ ಸೇಲ್ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ರು 7-8 ಗಂಟೆ ಹೊತ್ತಿಗೆ ಅಂತೇಳಿ. ಇದು ಅವರದ್ದು ದಿನನಿತ್ಯ ಕೆಲಸ ಆಗಿತ್ತು. ದಕ್ಕೆಗೆ ಬರ್ತಾ ಇದ್ರು, ಮೀನನ್ನು ಪರ್ಚೇಸ್ ಮಾಡ್ತಾ ಇದ್ರು, ಅದನ್ನು ಸೇಲ್ ಮಾಡಿ ನಂತರವಾಗಿ ಹೋಗ್ತಾ ಇದ್ರು ಅಂತ ಹೇಳಿ. ಇದು ಅವರ ಕೆಲಸ ಅಂತ ಹೇಳಿದ್ರೆ ಇದೇ ಜಾಗದಲ್ಲಿ ಅವರು ಬುಟ್ಟಿಯನ್ನು ಕೂಡ ಇಟ್ಟು ಮೀನನ್ನು ಕೂಡ ಇಟ್ಟು ಇದೇ ಜಾಗದಲ್ಲಿ ಅವರು ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ರು ಅಂತ. ಒಂದಷ್ಟು ಪೊಲೀಸರ ಮಾಹಿತಿಯ ಪ್ರಕಾರ ಆರೋಪಿಗಳು ಮೊನ್ನೆ ಏನು ಅರೆಸ್ಟ್ ಅಂತ ಹೇಳಿ ತೋರಿಸಿದ್ರು, ಅವಾಗ ಸಿಕ್ಕಿರುವಂತದ್ದು ಅಲ್ಲ, 1-2 ದಿನದ ಹಿಂದೆನೆ ಅವರು ಸಿಕ್ಕಿದ್ದಾರೆ ಅಂತ ಹೇಳಿ. ಕೆಲವು ಮರ್ಡರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರನ್ನು ಮರ್ಡರ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನ ಫಂಡಿಂಗ್ ಅನ್ನು ಕೂಡ ಒದಗಿಸೋರು ಇರ್ತಾರೆ. ಸೊ ಫಂಡಿಂಗ್ ಅವರ ಮನೆಗೆ ತಲುಪುವವರೆಗೆ ಇವರು ಅಬ್ಸ್ಕಾಂಡಿಂಗ್ ಆಗಿರ್ತಾರೆ. ನಂತರ ತಲುಪಿದ ನಂತರ ಪೊಲೀಸರಿಗೆ ಸರೆಂಡರ್ ಆಗ್ತಾರೆ ಅಂತೇಳಿ. ಬಟ್ ಇದರಲ್ಲಿ ವೈಯಕ್ತಿಕ ದ್ವೇಷ ಆದ ಕಾರಣ ಯಾರೂ ಕೂಡ ಫಂಡಿಂಗ್ ಮಾಡಿಲ್ಲ. ಸೊ ಇವರಿಗೆ ಫ್ಯೂಲ್ ಖಾಲಿಯಾಗಿ ವಿಟ್ಲದ ಮುಡೋಳಿ ಪಕ್ಕ ತನ್ನ ಇನೋವಾ ಕಾರನ್ನು ಕೂಡ ಇಟ್ಟಿದ್ರು. ನಂತರ ಯಾವುದೋ ಒಂದು ಗೂಡ್ಸ್ ಗಾರ್ಡಲ್ಲಿ ಬೆಂಗಳೂರಿಗೂ ಕೂಡ ಪರಾರಿಯಾಗಿದ್ರು ಅಂತೇಳಿ. ಸೊ ಆ ಟೈಮಲ್ಲಿ ಇವರಿಗೆ ಫಂಡಿಂಗ್ ಮಾಡೋರು ಯಾರೂ ಇಲ್ಲ, ಹಣಕಾಸಿನ ತೊಂದರೆ ತುಂಬಾನೇ ಇತ್ತು ಅಂತೇಳಿ ಕೂಡ ಒಂದು ಮೂಲಗಳು ಕೂಡ ಹೇಳಿರುವಂಥದ್ದು. ನಂತರ ಇವರು ಬಂದು ಸರೆಂಡರ್ ಆಗಿದ್ದಾರೆ ಅಥವಾ ಪೊಲೀಸರಿಗೆ ಸಿಕ್ಕಿದ್ದಾರೆ. ಒಂದಷ್ಟು ದಿನಗಳ ನಂತರ ಪೊಲೀಸರು ಅರೆಸ್ಟ್ ಅಂತೇಳಿ ತೋರಿಸುವಂಥದ್ದು. ಯಾಕಂತ ಹೇಳಿದ್ರೆ ಅವರನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು, ಅವರಿಂದ ಸತ್ಯವನ್ನು ಹೊರಗೆ ತೆಗಿಬೇಕು. ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರೆಲ್ಲ ಹಣಕಾಸಿನ ನೆರವು ನೀಡಿದ್ದಾರೆ, ಯಾರೆಲ್ಲ ಆಯುಧಗಳನ್ನೆಲ್ಲ ಕೊಟ್ಟಿದ್ದಾರೆ, ಯಾರೆಲ್ಲ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಕಲ್ಪಿಸಿ ಹೆಲ್ಪ್ ಮಾಡಿದ್ದಾರೆ ಅಂತೇಳಿ. ಸೊ ಆರೋಪಿಗಳು ಎಸ್ಕೇಪ್ ಆದ ತಕ್ಷಣ ಮೊದಲಿಗೆನೆ ಪೊಲೀಸರು ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಆರೋಪಿಗಳಿಗೆ ವ್ಯವಸ್ಥೆ ಕಲ್ಪಿಸಿಕೊಟ್ರೆ, ಇರೋದಕ್ಕೆ ಮನೆಯನ್ನು ಕೊಟ್ಟರೆ ನಿಮ್ಮನ್ನು ಕೂಡ ಆರೋಪಿಯನ್ನಾಗಿ ಮಾಡ್ತೀವಿ ಅಂತೇಳಿ. ಸೊ ಯಾರೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ, ಆರೋಪಿಗಳಿಗೆ ಎಸ್ಕೇಪ್ ಆಗೋಕೆ ಯಾರ್ದೆಲ್ಲ ಸಹಕಾರ ಇದೆ ಅನ್ನುವಂಥ ವಿಚಾರದಲ್ಲಿ ಅವರನ್ನುಗಳನ್ನು ಕೂಡ ಆರೋಪಿ ಮಾಡ್ತಾರೆ ಅನ್ನುವಂಥ ಕಂಡು ಬರ್ತಾ ಇರುವಂಥದ್ದು. ಬಟ್ 7 ಜನರನ್ನು ಈಗ ಅರೆಸ್ಟ್ ಮಾಡಿದ್ದಾರೆ, ಇನ್ನಷ್ಟು ಜನರನ್ನು ಬಂಧಿಸುವಂತ ಸಾಧ್ಯತೆ ಕೂಡ ಇದೆ. 6 ಜನ ಆರೋಪಿಗಳು ನೇರವಾಗಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ. ಅವರ ಹೆಸರನ್ನು ಕೂಡ ಪ್ರೆಸ್ ನೋಟ್ ಅಲ್ಲಿ ಕಮಿಷನರ್ ಅವರು ರಿಲೀಸ್ ಮಾಡಿದ್ದಾರೆ. ರಿಫಾತ್, ಅಶ್ಫಾಕ್, ಖಲೀಲ್, ಶಾಕೀರ್, ಇರ್ಫಾನ್ ಮತ್ತು ರಿಜ್ವಾನ್ ಅಂತೇಳಿ. ಇವರು ಆರೀಫ್ ಬೈಕಲ್ಲಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಇನೋವಾ ಕಾರಲ್ಲಿ ಹಿಂದ್ಗಡೆ ಬಂದು ಆರೀಫ್ಗೆ ಗುದ್ದಿ ನಂತರ ಅವನು ರೋಡ್ಗೆ ಬಿದ್ದ ನಂತರ ಇನೋವಾ ಕಾರ್ನ ಟೈರ್ ಅನ್ನು ತನ್ನ ಎದೆಯ ಮೇಲೆ ಇಟ್ಟು ಅನಂತರವಾಗಿ ಚುಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇರ್ಷಾದ್ ಅನ್ನುವಂಥ ವ್ಯಕ್ತಿ ಇವರಿಗೆ ಒಂದಷ್ಟು ಸಹಕಾರ ಮಾಡಿದ್ದಾನೆ ಹತ್ಯೆಗೆ ಅಂತ ಹೇಳಿದ್ರೆ ಅಪರಾಧ ಮಾಡೋಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿ ಅಪರಾಧ ನಡೆದಂಥ ಜಾಗಕ್ಕೆ ಕೂಡ ಈ ಇರ್ಷಾದ್ ಅನ್ನುವಂಥ ವ್ಯಕ್ತಿ ಕರೆದುಕೊಂಡು ಹೋಗಿದ್ದಾನೆ ಅಂತ. ಅರ್ಷಾದ್ ಅನ್ನುವಂಥ ವ್ಯಕ್ತಿ ಪೊಲೀಸರ ಚಲನಾವಲನಗಳನ್ನು ಈ ಅಪರಾಧಿಗಳಿಗೆ ಹೇಳ್ತಾ ಇದ್ದ ಅನ್ನುವಂಥ ವಿಚಾರದಲ್ಲಿ. ಅದೇ ರೀತಿ ಹಣಕಾಸಿನ ವ್ಯವಸ್ಥೆ ಕೂಡ ಇವರಿಗೆ ಮಾಡ್ತಾ ಇದ್ದ.
ಎಲ್ಲೆಲ್ಲ ಪೊಲೀಸರು ಬರ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ ಅವರ ಚಲನಾವಲನಗಳನ್ನು ನೇರವಾಗಿ ಆರೋಪಿಗಳಿಗೆ ಇವನು ಹೇಳ್ತಾ ಇದ್ದ. ಎಸ್ಕೇಪ್ ಆಗೋಕೆ ವಾಹನದ ವ್ಯವಸ್ಥೆಗಳನ್ನು ಕೂಡ ಮಾಡಿ ನಿರಂತರವಾಗಿ ಈ ಆರೋಪಿಗಳ ಜೊತೆಗೆ ಇವನು ಸಂಪರ್ಕದಲ್ಲಿದ್ದ ಅಂತೇಳಿ. ಅಶ್ವೀರ್ ಅನ್ನುವಂಥ ವ್ಯಕ್ತಿ ಆರೋಪಿಗಳಿಗೆ OTPಯನ್ನು ಒದಗಿಸಿ ದುಬೈಯಲ್ಲಿ ಕೂತ್ಕೊಂಡು ಅಂತಾರಾಷ್ಟ್ರೀಯ ವಾಟ್ಸ್ಆ್ಯಪ್ ಅನ್ನು ಸ್ಥಳೀಯವಾಗಿ ಬಳಸೋಕೆ ಹೆಲ್ಪ್ ಮಾಡಿದ್ದಾನೆ ಅಂತೇಳಿ. ಅಂತ ಹೇಳಿದ್ರೆ ಯಾವ ವಾಟ್ಸ್ಆ್ಯಪ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತೇಳಿ ಪೊಲೀಸರಿಗೆ ಗೊತ್ತಾದ ನಂತರ ತಕ್ಷಣವಾಗಿ ಚೇಂಜ್ ಮಾಡ್ತಾ ಇದ್ದ ಅಂತ. ಮತ್ತೊಬ್ಬ ಸುಹೇಲ್ ಅನ್ನುವಂಥ ವ್ಯಕ್ತಿ ಆರೋಪಿಗಳಿಗೆ ಬಾಡಿಗೆ ವಾಹನವನ್ನು ಒದಗಿಸಿ ನಂತರದಲ್ಲಿ ಸೌದಿ ಅರೇಬಿಯಾಕ್ಕೆ ಪರಾರಿಯಾಗಿದ್ದಾನೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈ ಆರೋಪಿಗಳನ್ನು ಬಂಧಿಸಿದ ನಂತರ ಪೊಲೀಸರು ಬಾಯನ್ನು ಕೂಡ ಬಿಡಿಸಿದ್ದಾರೆ. ಮುಸ್ತಾಫ ಮತ್ತು ಅಶ್ವೀರ್ ವಿದೇಶದಿಂದ ಒಂದಷ್ಟು ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ಮಾಡಿ ಈ ಆರೋಪಿಗಳು ತಪ್ಪಿಸೋಕೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಪೊಲೀಸರು ತನಿಖೆ ಮಾಡಿದಂಥ ಸಮಯದಲ್ಲಿ ಹಳೆಯ ದ್ವೇಷ ಈ ಮರ್ಡರ್ಗೆ ಕಾರಣ ಅನ್ನುವಂಥ ವಿಚಾರದಲ್ಲಿ ಪೊಲೀಸರು ಕೂಡ ಪ್ರೆಸ್ ನೋಟಲ್ಲಿ ರಿಲೀಸ್ ಮಾಡಿರುವಂಥದ್ದು. ಅಂತ ಹೇಳಿದ್ರೆ ಟಫಿ ನೌಫಲ್ ಸತ್ತಂತ ದಿನದಂದು ಇವರು ಏನೋ ಸಂಭ್ರಮಾಚರಣೆ ಮಾಡಿದ್ದಾರೆ ಆರಿಫ್, ಆ ಕಾರಣಕ್ಕಾಗಿ ನಮಗೆ ಅವನ ಮೇಲೆ ದ್ವೇಷ ಇತ್ತು, ಆ ಕಾರಣಕ್ಕಾಗಿ ಮರ್ಡರ್ ಮಾಡಿದ್ದೀವಿ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಇದ್ದಾರೆ. ಧಕ್ಕೆಯಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಆರಿಫ್, ನಾನು ಮಾತಾಡಿಸ್ತಾ ಹೋಗ್ತೀನಿ, ಅವರು ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ ಬನ್ನಿ. ನಾವು ಸಣ್ಣದಿರುವಾಗ ಅವನು ಒಟ್ಟಿಗೆ ಇರುವುದು, ಅವನು ಎಲ್ಲಿ ಬೇಕು ಅವನು ಒಳ್ಳೆಯ ಒಂದು ಜನ. ಅವನು ಏನೋ ಒಂದೊಂದು ಮಿಸ್ಟೇಕಲ್ಲಿ ಒಂದು ವ್ಯಾಪಾರ ವಿಷಯದ ಸ್ವಲ್ಪ ಹಾಗೆ ಈಗ ಆದದ್ದು, ಆದರೆ ಮರ್ಡ್ರಿಗೆ ಹೋಗುವ ಅದೇನು ಅವಶ್ಯಕತೆ ಇಲ್ಲ. ಅವನಂತ ಜನ ಇಲ್ಲಿ ಎಲ್ಲರ ಹತ್ರ ಕೇಳಂತ ಇದಕ್ಕೆಯಲ್ಲಿ ಯಾರ ಹತ್ರ ಎಲ್ಲರ ಹತ್ರ ಸ್ನೇಹದಲ್ಲೇ ಇರುವುದು. ಅವನು ಯಾರ ಹತ್ರ ಜಗಳವಾಗಿದ್ದೋ ಏನು ಸಹ ಇಲ್ಲ. ನಾವು ಸಣ್ಣದಲ್ಲಿ ನಾವು ನೋಡ್ತಾ ಇದ್ದೇವೆ ಅವನನ್ನು, ಎಷ್ಟು ತುಂಬ ತುಂಬ ಒಳ್ಳೆಯ ಜನ ಅವನು. ಸ್ವಲ್ಪ ಇಲ್ಲಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಈಗ ಆಗ್ತದೆ, ಎಲ್ಲರಿಗೂ ಇಲ್ಲಿ ಆಗ್ತದೆ, ಯಾರಂತಲ್ಲ. ಬಿಸ್ನೆಸ್ಸಲ್ಲಿ ನಾವು ಈಗ ಹರಾಜು ಆಗುವಾಗ ಸ್ವಲ್ಪ ಮಾತಾಗ್ತದೆ. ಮತ್ತೆ ನಮಗೆ ಇದರ ವಿಷಯ ರೇಟ್ ವಿಷಯದಲ್ಲಿ ಡಿಸ್ಕೌಂಟ್ ನಮ್ಗೆ 10 ರೂಪಾಯಿ ಕಮ್ಮಿ ಸಿಗಿ ನಾವು ನೋಡ್ತೇವೆ, ಇನ್ನೊಬ್ಬ ಬಂದ 10 ರೂಪಾಯಿ ಜಾಸ್ತಿ ಆಗ್ತಾರೆ. ಸ್ವಲ್ಪ ಆ ಸಲ ಅದು ಆವತ್ತೇ ಹಾಗೆ ಮೀನು ಮಾರಿನಾಗ ಅದು ಮುಗಿಯಿತು, ಅದರ ಮೇಲೆ ಮತ್ತೆ ಏನು ಇಲ್ಲ. ಮತ್ತು ಹೊರಗಿನದಲ್ಲಿ ಅವನು ಯಾರ ಗ್ಯಾಂಗಲ್ಲಿ ಇಲ್ಲ. ಅವನೀಗ ಮುಂಚೆ ಸ್ವಲ್ಪ ಇದಿತ್ತು, ಸ್ವಲ್ಪ ಇದಲ್ಲಿತ್ತು, ಆದರೆ ಈಗ ಯಾವ ಗ್ಯಾಂಗಲ್ಲಿ ಒಂದು 5-6 ವರ್ಷ ಇತ್ತು ಅವನು ಯಾವ ಗ್ಯಾಂಗಲ್ಲಿ ಇರುವುದಿಲ್ಲ, ಯಾರ ಹತ್ತಿರ ಸ್ನೇಹ ಇಲ್ಲ. ಏನು ಹೇಳಿದ್ರೆ ಸಲಾಮದ್ದು ಅಷ್ಟೇ. ಧಕ್ಕೆಯಲ್ಲಿ ಏನಾದರೂ ಜಗಳ ನಡೆದಿತ್ತ ಅಂತೇಳಿ ಇದಕ್ಕಿಂತ ಮುಂಚೆ ಆ ಕಾರಣದಿಂದಾಗಿ ಆಗಿರ್ಬೋದು, ಅವರನ್ನು ಸುಪಾರಿ ಕೊಟ್ಟಿದ್ದಾರೆ ಹಾಗೆ? ಇಲ್ಲ, ಇಲ್ಲಿ ಆ ವಿಷಯ ಏನು ಆಗಿಲ್ಲ. ಇಲ್ಲಿ ಯಾರು ಸುಪಾರಿ ಕೊಡ್ಲಿಕ್ಕಿಲ್ಲ. ಇಲ್ಲೆಲ್ಲ ಅಣ್ಣ ತಮ್ಮಂದಿರು ಇರುವುದು. ನಾವಾದರೆ ಏನು, ಮಗವೀರಾದ್ರೆ ಏನು, ಯಾರಾದ್ರೆ ಏನು, ಎಲ್ಲ ಅಣ್ಣ ತಮ್ಮಂದಿರಲ್ಲಿ ಇರುವುದು. ಇಲ್ಲಿ ಜಗಳ ಆದರೆ ಸ್ವಲ್ಪ ಮಾತುಕತೆ ಆಗ್ತದೆ, ಅದು 10 ನಿಮಿಷದಲ್ಲಿ ಅಲ್ಲಿ ಸರಿ ಆಗ್ತದೆ. ಇಲ್ಲಿ ಅವನಿಗೆ ಯಾರು ಸುಪಾರಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿಂದ. ಇದು ಹೊರಗಿನಿಂದ ಏನೋ ಬೈ ಮಿಸ್ಟೇಕಲ್ಲಿ ಏನಾದ್ರು ಆದದ್ದು. ಬೆಳಿಗ್ಗೆ ಒಂದು 3 ಗಂಟೆ ಬರ್ತಾನೆ, 6:30 ಅವನು ಹೋಗ್ತಾನೆ. ಮೀನು ಸಹ ಹರಾಜು ಆಗ್ತದೆ, ಸ್ವಲ್ಪ ಮಾತಾಗ್ತದೆ. ಆ ಮಾತು ನಾವು ಸಹ ಜಗಳ ನನಗೆ ಇವತ್ತು ಬೆಲೆಗೆ ಸಹ ಇದಾಗಿದೆ, ಅದೇ ಈಗ ಮತ್ತೆ ಕೈ ಕೊಡ್ತಾರೆ, ಮಾಡ್ತಾರೆ, ಸರಿ ಆಗ್ತದೆ. ಅದರಲ್ಲಿ ಯಾರು ದುಶ್ಮನ್ ಇರಲಿಕ್ಕೆ, ಯಾರು ದೇಶ ಇರಲಿಕ್ಕೆ ಯಾರಿಗಿಂದ ಆಗಲಿಕ್ಕಿಲ್ಲ, ಸಾಧ್ಯ ಇಲ್ಲ ಅದು. ಇಲ್ಲಿ ಯಾರ ಹತ್ರ ಕೇಳಿ, ಇಲ್ಲಿ ಯಾರು ನಿಮಗೆ ಇಲ್ಲಿ ಎಷ್ಟು ಜನ ಇದ್ದಾರೆ, ಯಾರ ಹತ್ರ ಹೋಗಿ ನೀವು ಕೇಳಿ, ಯಾರು ಎಷ್ಟು ಹೇಗಿದ್ದಾನೆ ಅಂತ ಕೇಳಿ. ಯಾರ ಹತ್ರ ಜಗಳ ಉಂಟಾ, ಯಾರ ಹತ್ರ ಏನಾದರೂ ಇದುಂಟಾ, ದುಶ್ಮನ್ ಮಾಡಿದ್ದಾನೆ, ಏನು ಮಾಡಲಿಲ್ಲ ಯಾರ ಹತ್ತಿರ. 3 ಗಂಟೆಗೆ ಬಂದು ಏನು ಕೆಲಸ ಮಾಡ್ತಾ ಇದ್ರು ಇಲ್ಲಿ? 3ರಿಂದ ಮೀನು ಬರ್ತಾ ಹರಾಜಾಗವ ಅವ್ನು ಬುಟ್ಟಿ ತೆಗೆಯೋದು. ಇಲ್ಲಿ ನಮ್ಮ ಚಿಲ್ಲರೆ ವ್ಯಾಪಾರ ಉಂಟಲ್ಲ, ಅಲ್ಲಿ ಇಟ್ಟು ಇಲ್ಲಿ ಕ್ಯಾಲದವರು ಬರ್ತಾರೆ, ಪುತ್ತೂರವರು ಇರ್ತಾರೆ, ಉಪ್ಪಿನ ಅಂಗಡಿ ಇರ್ತಾರೆ, ಇಲ್ಲಿ ಉಳ್ಳಾಲದವರು ಇರ್ತಾರೆ, ಎಲ್ಲ ಜನ ಇರ್ತಾರೆ. ಅವರನ್ನು ಅವ್ರು ರೇಟ್ ಇದು ಮಾಡಿ ಸ್ವಲ್ಪ ಇದು ಮಾಡೋದು ಅಷ್ಟೇ. ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ತೆಗೊಳ್ಳೋದು ಅಷ್ಟೇ, ಅವ್ರಿಗೆ ಕೊಡೋದು, ಮಂತ್ರ ಮನೆ ಹೋಗೋದು. ನಾವು ಸಹ ಹಾಗೆ ಇಲ್ಲಿಂದ ಬೋಟಿಂದ ಮೀನು ತೆಗೆಯೋದು, ಬೆಳಿಗ್ಗೆ ಬಂದು ಮೀನು ತೆಗೆಯೋದು ಬೋಟ್ ಹತ್ತಿರ. ನಾವೊಂದು 20 ರೂಪಾಯಿ 10 ರೂಪಾಯಿ ಲಾಭ ಇಟ್ಟು ನನ್ನ ವ್ಯಾಪಾರ ಮಾಡಿ ನಾವು ಹೋಗೋದು ಅಷ್ಟೇ. ಇಲ್ಲಿ ಇಷ್ಟುವರೆಗೆ ಯಾವುದೇ ಕಮ್ಯುನಲ್ ಆಗಲಿಲ್ಲ, ಏನೂ ಆಗಲಿಲ್ಲ ಇಲ್ಲಿ ಇಷ್ಟುವರೆಗೆ. ಅಂಥದ್ದೊಂದು ಇಲ್ಲಿ ಇದು ನಮ್ಮ ಧಕ್ಕೆ. ಹೆಚ್ಚಿನ ಪ್ರೀತಿಯ ವಾತ್ಸಲ್ಯದಿಂದ ಇಲ್ಲಿ ಇರ್ತಾರೆ ಎಲ್ಲರೂ. ಆರೋಪಿಯವರು ಯಾರಾದ್ರೂ ಮಾಡಿದಿರಲ್ಲ, ಒಂದು ಪಾಪ ಒಂದು ಮುದ್ದ ಜನರನ್ನು ಮಾಡಿದಾರಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಆತ ಇಷ್ಟುವರೆಗೆ ಯಾರನ್ನು ಅವನು ಕೊಲೆ ಮಾಡಲಿಲ್ಲ. ಸ್ವಲ್ಪ ಜಗಳ ಮಾತು ಆಗಿರ್ಬೋದು, ಆ ಕೊಲೆ ಮಾಡುವ ಅಂತ ಹತ್ತಿರ ಹೋದ್ರಲ್ಲ, ಅದೇ ತುಂಬ ಬೇಜಾರ. ಈಗ ಏನಾದರೂ ಒಂದು ಜಗಳ ಆದರೆ ಅದು ಅಲ್ಲಿಂದ ಅಲ್ಲಿಗೆ ಮಾತಲ್ಲಿ ಸರಿ ಆಗ್ತದೆ. ಇದು ಎಲ್ಲಿ ಕೊಲೆ ತನಕ ಹೋಗಿದೆ. ಆರೋಪಿ ಯಾರಾದರೆ ತಕ್ಕ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕೇ. ಅವನು ಇನ್ನೊಂದು ತನಕ ಯಾರಿಗೆ ಮೋಸ ಮಾಡಲಿಲ್ಲ. ಅವನ ಹತ್ರ ಜಾತಿ ಇಲ್ಲ, ವೇದ ಏನಿಲ್ಲ. ಅವನು ಸೀದಾ ಜಾಣ. ಯಾರು ಬೇಕಾದ್ರೆ ಇಲ್ಲಿ ಧಕ್ಕೆಯಲ್ಲಿ ಹೇಳಿ, ಮಂಗಳೂರಲ್ಲಿ ಮಲ್ಪೆಯಲ್ಲಿ ಹೇಳಿ, ಯಾರು ಅವನ ವಿಷಯ ಹೇಳಲಿಕ್ಕಿಲ್ಲ. ಅವಂಥ ಜನ, ಒಳ್ಳೆ ಜನ. ಆಮೇಲೆ ಮನಸ್ಸಿಗೆ ಬೇಜಾರಾಗಿದೆ. ನಮ್ಮ ದೋಸ್ತಿ ಆಗಿದ್ದು, ಆಮೇಲೆ ತಮ್ಮ ಅಂತ ಕರ್ತಾನೆ. ಈಗ ಒಂದು ಹೊಡಿತಾನೆ, ಪ್ರೀತಿಯಲ್ಲಿ ಮಾತಾಡ್ತಾನೆ ಅಷ್ಟೇ. ಅವಸ್ ಮಾಡಿದ್ದಾರೆ ಹಿಂದೆ ಹೇಳಿ ಮುಂಚೆ
ಏನಾಗಿದೆ ಗೊತ್ತಿಲ್ಲ. ಮತ್ತೆ ದೆಕ್ಕೆಯಲ್ಲಿ ಅವನ ಎಂತ ಕಂಪ್ಲೇಂಟ್ ಇಲ್ಲ ಸರ್, ಏನಿಲ್ಲ ಸರ್, ಒಂದು ಜಗಲಿಲ್ಲ. ಒಳ್ಳೆ ಹುಡುಗ, ಅವನಿಗೆ ಚೆನ್ನಾಗಿದ್ದ, ಅವನಷ್ಟಕ್ಕೆ ಅವನಿಗೆ ಕೆಲಸ ಮಾಡಿ ಹೋಗುದು, ಬೆಳಗ್ಗೆ ಬರ್ತಾನೆ, ನಮಗೆ ಮೀನಿದ್ದರೆ ಕಮ್ಮಿಯಲ್ಲಿ ಕೊಡ್ತಾನೆ, ಬೇಗ ಹೋಗುದು, ಯಾರಿಗೆ ಉಪದ್ರ ಏನಿಲ್ಲ ಅವನದು. ಒಳ್ಳೆ ಹುಡುಗ. ಅವರ ತಮ್ಮಂದು ಸಹ ಹಾಗೆ ಒಳ್ಳೆ ಹುಡುಗಿಯರು, ನಮಗೇನು ತೊಂದರೆ ಕೊಡಲಿಲ್ಲ. ಹಾಗೆ ಅವರನ್ನು ಹಿಂದೆ ಬಂದು ಅವರನ್ನು ಕೊಲ್ಲುವುದಂದರೆ ಅವರನ್ನು ಮಾತುಕತೆಯಲ್ಲೇ ಪರಿಹಾರ ಮಾಡಬೇಕಿತ್ತು. ಅವರಿಗೆ ಯಾರು ಸಹ ಅವರ ಗಜ್ಜಿ ಇರಲಿಲ್ಲ ಸರ್. ಮತ್ತು ಯಾರು ಇದು ಮಾಡೋದು? ಉಚ್ಚಳದಲ್ಲಿ ಒಂದು ಮದ್ರಸ್ ಉಂಟು, ಅವರ ಮಕ್ಕಳಿಗೆ ಸಹ ಅವನು ಸಂಜೆ ಊಟ ಯಾವುದಾದ್ರೂ ತಿಂಡಿ ಎಲ್ಲ ಕೊಡ್ತಾ ಇದ್ದ ಅವನ ಲೆಕ್ಕದಲ್ಲಿ. ಅವರು ಸಹ ಮಕ್ಕಳೆಲ್ಲ ಕೂಗ್ತಾ ಇದ್ರು, ಅವರು ಸಹ ತಿರೋದ್ರಲ್ಲ ಅಂತ. ಯಾವುದು ಹುಲಿವೇಷ ಇರಲಿ ದಸರಾದಲ್ಲಿ, ಮತ್ತು ಇದು ಮಸರಗುಡಿಗೆ ಇರಲಿ, ಎಲ್ಲಿದ್ದ ಅವನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಎಲ್ಲರೂ ಇದ್ದಾರೆ ಫ್ರೆಂಡ್ಸ್ನವರು. ಯಾರ ಹತ್ರ ಒಂದು ಸರ್ ಯಾರ ಹತ್ರ ಬೇಕಾದ್ರೆ ನೀವು ನಮ್ಮ ಈ ದಕ್ಕಿ ವಿಷಯ ಇಲ್ಲ, ಹೊರಗಿನಲ್ಲಿ ಯಾವ ಹತ್ರ ನೀವು ಒಂದು ಇದಲ್ಲ, ಯಾರ ಹತ್ರ ಬೇಕಾದರೆ ಕೇಳಿ ಏನಂತ. ಎಲ್ಲರ ಹತ್ರ ಸ್ನೇಹದಲ್ಲೇ ಇರೋದು. ಇದನ್ನು ಏನಾದದಂತ ಯಾರಿಗೆ ಒಂದು ಅರ್ಥ ಆಗಲಿಲ್ಲ. ಚೆನ್ನಾಗಿ ಮಾತಾಡ್ತಿದ್ರು, ಬೆಳಿಗ್ಗೆ ಬರ್ತಿದ್ರು, ಮೀನೆಲ್ಲ ತುಂಬ್ತಿದ್ರು, ಸೇಲ್ ಮಾಡಿ ಮತ್ತು ಅವರಷ್ಟಕ್ಕೆ ಹೋಗ್ತಿದ್ರು. ಅವರು ನಮ್ಮೊಟ್ಟಿಗೆಲ್ಲ ತಂಗಿ ಅಂತೇಳಿ ಚೆನ್ನಾಗಿ ಮಾತಾಡ್ತಿದ್ರು. ಅವರು ಉಪದ್ರ ನಮಗೆ ಅಂತ ಕೊಡಲಿಲ್ಲ. ಇಲ್ಲ, ನಾವು ದನಿಯರಿಂದ ಕೆಲಸ ಮಾಡೋದಲ್ಲ, ಅವರು ನಮ್ಮ ದನಿಯವ್ರ ಹತ್ರ ಬಂದು ಮೀನು ತುಂಬ್ಕೊಂಡು ಬಾಕ್ಸಿಗೆ ಸೇಲ್ ಮಾಡ್ಕೊಂಡು ಹೋಗ್ತಿದ್ರು ಅವರು. ಹಾಂ, ಅವರು ಒಳ್ಳೆಯವರು. ಅಣ್ಣ ತಮ್ಮಂದ್ರೆ ಅವರೆಲ್ಲ 3-4 ಜನ ಇದ್ದಾರಲ್ಲ, ಅವ್ರು ಒಳ್ಳೆಯದು. ನಾವು ಸುಮಾರು ಒಂದು 12 ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡುವಾಗ, ಯಾರಿಗೂ ಕೂಡ ತೊಂದರೆ ಮಾಡಲಿಲ್ಲ. ಅವರು ತುಂಬ ಚೆನ್ನಾಗಿ ತಂಗಿ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹೆಂಗಸರ ಹತ್ರ ಎಂತ ಸಾವಿರ ಪ್ರಾಬ್ಲಮ್ ಇರಲಿಲ್ಲ, ಒಳ್ಳೆ ರೀತಿಯಲ್ಲಿದ್ದರು, ಯಾರಿಗೆ ಏನು ಸಹ ಮಾಡ್ತಾ ಇರಲಿಲ್ಲ. ಮತ್ತು ಅವರದ್ದು ನಮಗೆ ಅದು ಗೊತ್ತು, ಅವರಷ್ಟಿಗೆ ಬಂದು ಅವರಷ್ಟೇ ದುಡಿದು ಹೋಗ್ತಾ ಇದ್ರು ಅಷ್ಟೇ. ಹಾಂ, ನಮ್ಮ ಆಚೆ ಮೀನು ತೆಗಿತಾ ಇದ್ರು, ಬರ್ತಾರೆ, ಅವಳು ಮಾತಾಡ್ತಿದ್ರು, ಅವ್ರ ಹತ್ರ ಕೇಳಿ. ಫ್ರೀಯಾಗಿ ಎಲ್ಲರ ಹತ್ರ ಮಾತಾಡ್ತಾ ಇದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಏನು ಕಿರಿಕಿರಿ ಇಲ್ಲ, ಯಾರಿಗೂ ಉಪದ್ರ ಮಾಡಲಿಲ್ಲ, ಯಾರಿಗೆ ಮೈಗೆ ಕೈ ಅಂತ ಹಾಕಲಿಲ್ಲ, ಯಾರಿಗೆ ಅಂತ ಹೇಳಲಿಲ್ಲ. ಅಮ್ಮ ಅನ್ನೋತನ ಬಾಯಿ ಎತ್ತಿದ್ದಿಲ್ಲ ಅವರು. ಹಾಂ, ಬಾಯಿ ಅಂತ ಅಮ್ಮನ ಅಂತ ಹೇಳ್ತಿದ್ರು ಅವರು. ಆ ಮೀನು ಹಾಕಮ್ಮ ಅಮ್ಮ, ಈ ಮೀನು ಹಾಕಮ್ಮ, ಒಂದು ಸ್ವಲ್ಪ ಬುಟ್ಟಿಗೆ ಬಾ ಅಮ್ಮ ಅಂತ ಹೇಳ್ತಿದ್ರು. ಅಷ್ಟೇ ಮಾತಾಡ್ತಾಯಿದ್ರು, ಎಂತ ಹೇಳ್ತಿರ್ತಿರ್ಬೇಕಿಲ್ಲ. ಅವರು ಒಳ್ಳೆ ಜನ.